ಇನ್ನು ದೇವರಾಜೇಗೌಡರು ಮಾಡಿದಂಥ ಆರೋಪಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಈ ವಿಚಾರವನ್ನ ತಲೆ ಕೆಡಿಸ್ಕೊಂಡಿಲ್ಲ ಅವರು. ಡಿ.ಕೆ. ಶಿವಕುಮಾರ್ ವಿರುದ್ಧ ಶತಕೋಟಿ ಆಫರ್ ಬಾಂಬೆ ಏನಿತ್ತು. ದೇವರಾಜೇಗೌಡ ವಿರುದ್ಧ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾನು ಆಫರ್ ಕೊಟ್ಟಿದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ, ಅವನೊಬ್ಬ ಮೆಂಟಲ್ ಕೇಸು, ಏನು ಬೇಕಾದರೂ ಮಾತಾಡಲಿ, ನನ್ನ ಹೆಸರು ಬಳಸಿದ್ರೆ ಅವರಿಗೆ ಮಾರ್ಕೆಟ್ ಸಿಗುತ್ತೆ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಅವನೇನೋ ಮೆಂಟಲ್ ಕೇಸು, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM. ನನ್ನ ಹತ್ರ 100 ಜನ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಿಲ್ಲ. ಏನ್ ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ. ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ಯಾರ್ಯಾರೋ ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತಿಲ್ಲ. ನಾನೇನು ತಪ್ಪು ಮಾತಾಡಿಲ್ಲ, ಮಾಡಕ್ಕೆ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ. ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ. ನನಗೆ ಬೇರೆ ಕೆಲಸಗಳಿದೆ. ನೋಡಪ್ಪ, ನಮ್ಮ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟು, ಅದಕ್ಕೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ತಾರೆ. ಏನೋ ಒಳ್ಳೆ ವಿಚಾರ ಇದ್ರೆ ಬೇರೆ ಮಾತಾಡಿ, ರಾಜ್ಯದ ವಿಚಾರ. ಇದು ಡಿ.ಕೆ. ಶಿವಕುಮಾರ್ ಅವರ ಮಾತು. ದೇವರಾಜೇಗೌಡರ ವಿರುದ್ಧ ಕಿಡಿಕಾರಿ, ಅವನೊಬ್ಬ ಮೆಂಟಲ್ ಕೇಸು, ಏನು ಬೇಕಾದರೂ ಮಾತಾಡಲಿ, ನನ್ನ ಹೆಸರು ಬಳಸಿದ್ರೆ ಮಾರ್ಕೆಟ್ ಸಿಗುತ್ತೆ, ಅದಕ್ಕೆ ಮಾತನಾಡ್ತಾರೆ. ನಾನು ಆಫರ್ ಕೊಟ್ಟಿದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡಬೇಕಾಗಿತ್ತಲ್ಲೋ, ಯಾಕೆ ಕೊಡಲಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರ ಮಾತು.